ಯಾವುದೇ ಪ್ರಶ್ನೆಗಳಿದೆ ದಯವಿಟ್ಟು ಪ್ರಶ್ನೆಗಳು ಕೇಳಿ. ಈಗ ಕ್ಲೋಸ್ ಮಾಡೋಣ, ಸೆಷನ್ ಕ್ಲೋಸ್ ಮಾಡೋಣ ಅಷ್ಟೇ. ಹೇಳಿ. ಸರ್ ಕಿಡ್ನಿ ಟ್ರಬಲ್ ಅದ್ರ ಬಗ್ಗೆ ಹೇಳಿದ್ರಲ್ಲಿ ಸರ್. ಹೌದು. ಅದ್ರಲ್ಲೂನು ಈಗ 2 ಕಿಡ್ನಿ ಇದ್ರೆ ಅದು ಟ್ರಬಲ್ ಒಂದಾದ್ರೆ, ಈಗ ಒಂದು ಕಿಡ್ನಿ ರಿಮೂವ್ ಆದಾಗ ಅವ್ರು ಯಾವ ಕಾಪಾಡ್ಕೋಬೇಕಾಗುತ್ತೆ ಸರ್? ಏನಿಲ್ಲ, ಅಷ್ಟೇ ಶಕ್ತಿ ಹೆಚ್ಚು ಮಾಡ್ಕೋಬೇಕು. ಏನ್ ಮಾಡಕ್ಕಾಗತ್ತೆ ಅಲ್ಲಿ? ಒಂದು ಕಿಡ್ನಿ ಫೇಲ್ಯೂರ್ ಆದ್ರೆ ಇನ್ನೊಂದು ಕಿಡ್ನಿ ಮೇಲೆ ಭಾರ ಇರುತ್ತೆ. ಅವರು ತಿನ್ನೋ ಆಹಾರ ಮೇಲೆ ಗಮನ ಕೊಡಬೇಕು. ಅಂದ್ರೆ ಯಾವುದೇ ಹೆಚ್ಚು ವಿಷ ಪದಾರ್ಥಗಳು ಅದು ಇದು ಯಾವ್ದು ಕೊಡಬಾರ್ದು. ಹಾರ್ಡ್ ಫುಡ್ ಯಾವ್ದು ತಿನ್ನಬಾರ್ದು, ನಾನ್ ವೆಜ್ ಇಂಥದೆಲ್ಲ ತಿನ್ನಬಾರ್ದು, ಅವಾಯ್ಡ್ ಮಾಡ್ಬೇಕು. ಅವಾಗ ಒಂದು ಕಿಡ್ನಿಯಿಂದ ಕೆಲಸ ಮಾಡ್ಕೊಂತ ಹೋಗ್ಬೋದು. ಸರ್ ಪರ್ಟಿಕ್ಯುಲರ್ ಆಗಿ ಈಗ ಸಸ್ಯಾಹಾರದಲ್ಲಿ ಈ ತರದ್ದೇ ಸೇವನೆ ಮಾಡಬಾರ್ದು ಅಂತ ಇರುತ್ತಲ್ಲ ಸರ್. ಈಗ ಪಾಲಕ್ ಆಗ್ಬೋದು, ಕೆಲವೊಂದು ಸ್ಪ್ರೌಟ್ಸ್ ಆಗ್ಬೋದು, ಈ ತರದ್ದು ಏನಾದ್ರು ಇದೆಯಾ ಸರ್? ಏನಿಲ್ಲ, ಆತರ ಇಲ್ಲ. ವಿರುದ್ಧ ಆಹಾರಗಳು, ಪರಸ್ಪರ ಜೋಡಿ ಆಹಾರಗಳಂತ ನಾವು ಒಂದು ವಿಡಿಯೋ ಮಾಡಿದ್ವಿ, ದಯವಿಟ್ಟು ಅದು ಗಮನಿಸಿ. ಯಾವುದೇ ವಿರುದ್ಧ ಆಹಾರಗಳು ತಿನ್ನಕ್ ಹೋದ್ರೆ ಈ ತೊಂದರೆಗಳಾಗ್ತದೆ. ಫುಡ್ ಪಾಯ್ಸನ್ ಆಗೋದು, ಅದರಿಂದ ಹೆಚ್ಚು ವಿಷ ಪದಾರ್ಥ ಬರೋದು, ಅದನ್ನು ಸರಿಯಾಗಿ ತೆಗೆದಿಲ್ಲ ಅಂದ್ರೆ, ಆಚೆ ಕಡೆ ಹೋಗಿಲ್ಲ ಅಂದ್ರೆ ಚರ್ಮ ರೋಗಗಳು ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಆ ತರ ಆಗ್ತಾ ಇರ್ತದೆ. ಅದಕ್ಕೂ ಈ ಪರಸ್ಪರ ಆಹಾರಗಳು, ಪರಸ್ಪರ ಜೋಡಿ ಆಹಾರಗಳು, ಪರಸ್ಪರ ವಿರುದ್ಧ ಆಹಾರಗಳು ಅಂತ ಒಂದು ವಿಡಿಯೋ ಇದೆ, ದಯವಿಟ್ಟು ನೋಡಿ. ಓಕೆ ಸರ್. ಇನ್ನೊಂದು ಪೂರ್ತಿ ಮಾಹಿತಿ ಸಿಗುತ್ತೆ ನಿಮಗೆ. ಬಿಕ್ಕಳಿಕೆಗೆ ಸರ್ ಇನ್ನೊಂದು ಲವಂಗ ಇರುತ್ತಲ್ಲ ಸರ್, ಲವಂಗ ಬಾಯಲ್ಲಿ ಹಾಕೊಂಡ್ರೆ ಸ್ವಲ್ಪ ಹೊತ್ತಿನಲ್ಲಿ ಬಿಕ್ಕಳಿಕೆ ಕಮ್ಮಿ ಆಗುತ್ತೆ. ಇನ್ನೊಂದು ಪ್ರಶ್ನೆ ಸರ್, ಕಣ್ಣು ಒಡ್ಕೊಳ್ಳುತ್ತಲ್ಲ ಸರ್, ಮೇಲ್ಭಾಗದ ರೆಪ್ಪೆ ಒಡ್ಕೊಂಡಾಗ ಅದು ಯಾವ ತರ ಸಿಂಪ್ಟಮ್ಸ್? ಈಗ ಸಾಮಾನ್ಯದಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಕಣ್ಣು ಏನಾದ್ರೂ ಹೊಡೆದ್ರೆ ಏನಾದ್ರೂ ಅನಾಹುತ, ಈ ತರ ಸಂಭವ ಅಂತ ಮಾತಾಡ್ತಾರೆ. ಆದ್ರೆ ಇದು ಅವೆಲ್ಲ ಅರ್ಥ ಮಾಡ್ಕೊಂಡು ಹೋಗ್ಬಾರ್ದು. ಅದರಿಂದ ನಾವು ನಕಾರಾತ್ಮಕ ಧೋರಣೆ ಜಾಸ್ತಿ ಆಗತ್ತೆ, ಅದು ಮಾಡಬಾರ್ದು. ಕಣ್ಣಿಗೆ ಸಂಬಂಧಿ ಯಾವುದೇ ಇದ್ರು ನಿಮ್ಗೆ ಕಣ್ಣಿಗೆ ಸಂಬಂಧಿತ 2 ಪಾಯಿಂಟ್ಸ್ ಇದೆ, ನಿಮ್ಗೆ ಗೊತ್ತಲ್ಲ ಇದು. ಈ ಕಣ್ಣಿಗೆ ಸಂಬಂಧ 2 ಪಾಯಿಂಟ್ಸ್ ಇದ್ರ ಸರಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಅಷ್ಟೇ. ಇದು ಪ್ರೆಸ್ ಮಾಡ್ಕೊಳ್ಳಿ, ಅದು ಸ್ವಲ್ಪ ಹೊತ್ತಲ್ಲೇ ನಿಮ್ಗೆ ನಿಂತು ಹೋಗ್ತದೆ. ಆಯ್ತಾ? ಓಕೆ ಸರ್. ಅಷ್ಟಕ್ಕಿಂತ ಏನು ಮಾಡೋದೇನು ಸ್ಪೆಸಿಫಿಕ್ ಆಗಿ ಏನೋ ಮಾಡ್ಬೇಕಂತ ಏನಿಲ್ಲ. ಈ ಆಕ್ಯುಪ್ರೆಷರ್ ಎಷ್ಟು ಸುಲಭ ಅಂದ್ರೆ, ನಿಮ್ ಕೈಯಲ್ಲೇ ನಿಮ್ಮ ಆರೋಗ್ಯ, ನಿಮ್ಮ ಕೈಯಲ್ಲೇ ನಿಮ್ಮ ಒಂಥರ ಇದು ಬೈಬಿಲ್ ತರ. 2 ಕೈ 2 ಪಾದಗಳು ಸಾಕು, ಎಲ್ಲಿ ಹೋಗೋದು ಬೇಕಾಗಿಲ್ಲ. ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ, ಯಾವಾಗನ ನಿಮಗೆ ಕಣ್ಣಿಗೆ ಏನೋ ತೊಂದರೆ ಆಗಿದೆ, ಕಣ್ಣು ಉರಿ ಆಗ್ತಾ ಇದೆ, ಕಣ್ಣಲ್ಲಿ ಏನೇ ಬಂದ್ರು ಈ 2 ಪಾಯಿಂಟ್ ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಉತ್ಕೊಳ್ಳಿ ನೀಟಾಗಿ, ಆಮೇಲೆ ನೋಡಿ ಗೊತ್ತಾಗತ್ತೆ. ಕಣ್ಣು ಹೊಡ್ಕೊಳ್ಳುತ್ತಲ್ಲ, ಅದು ಏನಕ್ಕೆ ಸರ್? ರೀಸನ್ ಅದು ಏನಿರಬಹುದು? ಇಲ್ಲ, ವೀಕ್ನೆಸ್ ಅಷ್ಟೇ, ನರಗಳ ವೀಕ್ನೆಸ್ ಅಷ್ಟೇ, ಏನಿರ್ತದೆ. ಬೇರೆ ಏನಿರ್ತದೆ? ಬೇರೆ ಕಾರಣ ಬೇರೆ ಕಾರಣ ಇರ್ತದ? ಅದಕ್ಕೂ ಯಾವ್ದಕ್ಕೂ ಏನು ಬೇರೆ ಕಾರಣ ಇಲ್ಲ. ಪ್ರತಿಯೊಂದಕ್ಕೂ ಅಷ್ಟೇ ಇರೋದು. ಒಂದು ನರಗಳ ವೀಕ್ನೆಸ್, ಬ್ಲಡ್ ಇಂಪ್ಯೂರಿಟಿ, ವಿಷ ಪದಾರ್ಥಗಳು ಹೆಚ್ಚಿರೋದು ದೇಹದಲ್ಲಿ, ಅದರಿಂದನೇ ಎಲ್ಲ ತೊಂದರೆಗಳು ಬರೋದು. ಅವಿಷ್ಟೆಲ್ಲ ನಿಮ್ಗೆ ಹೇಳಿದ್ಮೇಲೆ ಅರ್ಥ ಆಗಿರ್ತದೆ ಮೋಸ್ಟ್ಲಿ. ಓಕೆ ಸರ್, ಇಲ್ಲಿವರೆಗೂ ನಾವೇನ್ ಅರ್ಥ ಮಾಡ್ಕೊಂಡಿದ್ವಿ ಅಂತಂದ್ರೆ, ಈ ತರ ಕಣ್ಣು ಹೊಡ್ಕೊಂಡಾಗ ಈ ತರದ್ದು ನೆಗೆಟಿವ್ಸ್ ಎಲ್ಲ ಮಾತಾಡ್ತಾ ಇದ್ರಲ್ಲ, ಅದು ನಮ್ಮ ಮೈಂಡ್ ಅಲ್ಲಿ ಇತ್ತು. ಇವಾಗ ನಮ್ಗೆ ಅರ್ಥ ಆಯ್ತು ಸರ್. ಇಲ್ಲ ಯಾವುದಿಲ್ಲ ಆತರ. ನನಗೂ ಎಷ್ಟೋ ಸರಿ ಆಗಿದೆ ಆತರ, ಆಗಿದ್ರು ಹೋಗುತ್ತೆ ಅದು. ಅದ್ರಲ್ಲಿ ನೆಗೆಟಿವ್ ಅಂತ ಅನ್ಕೋಬಾರ್ದು. ನಾವು ಅನ್ಕೊಂತಾ ಇದ್ರೆ ಅದು ಹೆಚ್ಚಾಗತ್ತೆ. ಆ ನೆಗೆಟಿವ್ ನೀವು ಅನ್ಕೊಳ್ಳೋದೇ ಹೆಚ್ಚಾಗತ್ತೆ, ಅನ್ಕೊಳ್ಳೋವರೆಗೆ ಏನಿಲ್ಲ. ಈಗ ಯಾವಾಗ ಅನ್ಕೊಳ್ಳೋದು ಶುರು ಮಾಡ್ತಾರೋ ಅವಾಗಿಂದ ನಿಮ್ಮ ಒಳಗಡೆ ನಕಾರಾತ್ಮಕ ಹೆಚ್ಚಾಗತ್ತೆ. ನಾವು ಧ್ಯಾನಿ ಅಂದ್ಮೇಲೆ, ನಾವೊಂದು ಮಾಸ್ಟರ್ ಧ್ಯಾನಿ ಮತ್ತೆ ಒಂದು ಪಿರಮಿಡ್ ಮಾಸ್ಟರ್ ಆದ್ಮೇಲೆ ಇದೆಲ್ಲ ಏನು ಡೌಟ್ಸೇ ಬರಬಾರ್ದು. ನಮ್ಮ ಮೇಲೆ ನಮ್ಗೆ ಯಾವಾಗ ಡೌಟ್ಸ್ ಇರಬಾರ್ದು. ಓಕೆ, ಯಾವಾಗೂ ಸಕಾರಾತ್ಮಕ ಇರ್ಬೇಕು, ನಾವು ಧನಾತ್ಮಕ ಇರ್ಬೇಕು. ಖಂಡಿತ ಸರ್, ನಮ್ಗೆ ಇದೆಲ್ಲ ಓಕೆ. ಆದ್ರೆ ಗೊತ್ತಿಲ್ದೇ ಇರೋರಿಗೆ ಇದು ಅವ್ರಿಗೂ ಅಷ್ಟೇ ನಾವ್ ಹೇಳ್ಬೇಕಷ್ಟೇ. ಅವ್ರಿಗೂ ಎಲ್ಲಾರ್ಗು ಆಗ್ತಾ ಇರೋದು ನಾವೇನ್ ಮಾಡಕ್ಕಾಗಲ್ಲ. ಎಲ್ಲೆಲ್ಲೋ ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನಕ್ಕೆ ಏನೋ ಆಗ್ತದಲ್ವ, ಅದು ನಾವೇನ್ ಮಾಡಕ್ಕಾಗತ್ತೆ? ನಾವು ನಿಯಂತ್ರಣ ಮಾಡಕ್ಕಾಗತ್ತಾ? ನಾವು ಸುತ್ತಮುತ್ತ ಯಾರನಿದ್ರೆ ಅವ್ರಿಗೆ ಹೇಳ್ಬೋದು, ಅವ್ರು ಕೇಳಿದ್ರೆ ಹೇಳ್ಬೋದು. ಇಲ್ಲ ನಿಮ್ಗೆ ಇಷ್ಟ ಆದ್ರೆ ನೀವ್ ಹೇಳ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಆಗಿದ್ರೆ ಮಾತ್ರ ನೀವು ಈ ತರ ಅರ್ಥ ಮಾಡ್ಬೋದು ಅಷ್ಟೇ. ಸರ್ ನಮಸ್ತೆ. ಹೇಳಿವಾ ಸರ್, ಇಷ್ಟೆಲ್ಲ ನೀವು ಎಲ್ಲ ಅನುಭವಗಳು ದಿನ ಹೇಳ್ತೀರಾ, ನಿಮ್ಗೆ ತಿಳಿದಿರೋಂಥದ್ದು ಜನಕ್ಕೆಲ್ಲ ಸಹಾಯ ಮಾಡ್ತಾ ಇದ್ದೀರಾ, ಎಲ್ಲ ಹೇಳ್ತೀರಾ. ಆದ್ರೂ ನಾವೆಲ್ಲ ಕೇಳ್ತೀವಿ, ನಾವ್ ಅದನ್ನ ಮರ್ತಂಗ ಆಗತ್ತೆ. ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ದಾಗ ಈಗ ನಿಮ್ ಕಡೆಯಿಂದ ಈ ತರ ಟ್ರೀಟ್ಮೆಂಟ್ ಸಿಗುತ್ತಾ? ನಾವು ನಿಮ್ ಕಡೆ ಬಂದ್ರೆ
ಟ್ರೀಟ್ಮೆಂಟ್ ಆಗ ಪ್ರೆಷರ್ ಆಗ್ಲಿ ಇವೆಲ್ಲ ನಿಮ್ಗೆ ನಿಮ್ ತೊಂದರೆ ಇದ್ರೆ ಬನ್ನಿ. ನಿಮ್ಗೆ ಆತರ ತೊಂದರೆ ಇದೆ ಅಂತಂದ್ರೆ ಬಂದ್ರೆ ನಾವು ಸಹಜವಾಗಿ ಏನೇನ್ ಮಾಡ್ಬೇಕು ಅದ್ ಮಾಡಿ ಕಲಿಸ್ತೀವಿ, ಮತ್ತೆ ಸಮಗ್ರ ಜೀವನಶೈಲಿ ಹೇಳಿ ಕಲಿಸ್ತೀವಿ ಅಷ್ಟೇ. ಅಲ್ಲ ಅದು ನಮ್ಗೆ ವಾಸಿ ಆಗೋ ತನಕ ನಿಮ್ ಕಡೆಯಿಂದ ನಮ್ಗೆ ಟ್ರೀಟ್ಮೆಂಟ್ ಬೇಕು ಅನಿಸ್ದಾಗ ನಿಮ್ ಕಡೆಯಿಂದ ಅದು ನಮ್ಗೆ ಸಿಗುತ್ತಾ ಹೇಗೆ ಏನು ಅಂತ? ಅದು ಪ್ರಸ್ತುತ ಸದ್ಯಕ್ಕೆ ಆ ವ್ಯವಸ್ಥೆ ಇಲ್ಲ, ಯಾಕಂದ್ರೆ ನಾನು ಪೂರ್ತಿ ಬಿಜಿ ಇರ್ತೀನಿ. ನಾನೇನಂದ್ರೆ ಹಾ. ಸ್ವಲ್ಪ ನಿಮ್ಗೆ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕಂತ ಈಗ ಹೇಗೆ ಯಾವ ತರ ಹೇಳಿದ್ನೋ ಒಂದ್ಸರಿ ಮೀಟ್ ಮಾಡಿದ್ರೆ ಅದೇ ತರ ಹೇಳ್ತೀನಿ ನಾನು. ಆಮೇಲೆ ನೀವು ಅದು ಪಾಲನೆ ಮಾಡ್ತಾ ಹೋಗ್ಬೇಕು. ಈ ಆಕುಪ್ರೆಷರ್ಗೂ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಆಕುಪ್ರೆಷರು ಮತ್ತೆ ಈ ಮನೆ ಮದ್ದುಗಳು ಮುದ್ರಗಳು ನೀವ್ ಮಾಡ್ಬೇಕಾದ್ರೆ ಹೆಚ್ಚಿರತ್ತೆ, ವೈದ್ಯರು ಮಾಡ್ಬೇಕಾದ್ರೆ ಕಮ್ಮಿ ಇರತ್ತೆ, ತುಂಬಾ ಕಡಿಮೆ ಇರ್ತದೆ. ಓಕೆ, ಈಗ ಅದೇ ಸರ್ ಪ್ರಾಬ್ಲಮ್ ನಮ್ಮ ಹತ್ರ ಬಂದಿರೋದು ಈಗ. ನಮ್ಮ ಈಗ ಹತ್ರ ಪ್ರಾಬ್ಲಮ್ ನಮ್ಗೆ ಏನು ಅಂತಂದ್ರೆ ಪಾಪ ನೀವ್ ಇಷ್ಟೆಲ್ಲಾ ತಿಳಿಸ್ಕೊಡ್ತೀರಾ, ನಾವ್ ಕರೆಕ್ಟ್ ಆಗಿ ಫಾಲೋ ಮಾಡಲ್ಲ. ಅದೇ ನಮ್ಗ್ ಪ್ರಾಬ್ಲಮ್. ಅದು ನೀವು ಅಲ್ಲ ಮಾಡಿಲ್ಲ ಅಂದ್ರೆ ಅಮ್ಮ ಏನಾಗತ್ತೆ, ಧ್ಯಾನ ಹೆಚ್ಚಾಗಿ ಮಾಡಿ. ಧ್ಯಾನದಲ್ಲಿ ಹ್ಮ್. ಪರಿಷ್ಕಾರಗಳು ಖಂಡಿತ ಸಿಗತ್ತೆ. ಆದ್ರೆ ಹ್ಮ್. ಇದೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಪದೇ ಪದೇ ರೋಗಗಳು ಬರುವಾಗ ಪ್ರತಿಯೊಂದಕ್ಕೂ ನಾವು ಧ್ಯಾನದಲ್ಲಿ ಕೂತ್ಕೊಳಕ್ಕೆ ಒಂದ್ಸರಿ ಕಷ್ಟ ಆಗತ್ತೆ. ಒಂದು ಗಂಟೆ 2 ಗಂಟೆ ಕೂತ್ಕೋಬೇಕಂದ್ರೆ ಎಲ್ಲಾ ಕೈಯಲ್ಲಿ ಆಗಲ್ವಲ್ಲ. ಓಕೆ, ಹೌದು ಸರ್. ಧ್ಯಾನ ಅವಾಗ ಮಾಡ್ತಾ ಇದೀವಿ ಸರ್, ಧ್ಯಾನ ಮಾತ್ರ ಮಿಸ್ ಮಾಡ್ತಾ ಇಲ್ಲ. ಬಟ್ ನೀವು ಪಾಪ ನೀವು ಜೀವನ ನಮ್ಗೆ ಎಷ್ಟು ನೀವು ಹೇಳ್ಕೊಡ್ತೀರಾ ಅಂತಂದ್ರೆ, ಎಷ್ಟು ತಿಳಿಸ್ತೀರಾ ಅಂದ್ರೆ ನಮ್ಗೆ ವರ್ಡಿಂಗ್ಸ್ ಇಲ್ಲ ನಿಮ್ ಬಗ್ಗೆ ನಾವು ಮಾತಾಡಕ್ಕೆ. ಆದ್ರೆ ನೀವ್ ಹೇಳೋದ್ ನಾವ್ ಫಾಲೋ ಮಾಡ್ತಾ ಇಲ್ಲ, ಅದೇ ನಮ್ ಮಿಸ್ಟೇಕ್. ಅದು ನಮ್ಗೆ ಒಂಥರ ಬೇಜಾರು ಇದೆ. ಆದ್ರೆ ಅದಕ್ಕೋಸ್ಕರ ಏನಿಲ್ಲಮ್ಮ, ಏನಾದ್ರೂ ಪ್ರಾಬ್ಲಮ್ ನೀವು ಇದ್ದಾಗ ಒಂದೇನಂದ್ರೆ ನೀವು ಒಂದು ಮನಸ್ಸಲ್ಲಿ ನಿರ್ಣಯ ಮಾಡ್ಕೊರಿ, ನಾನು ಇದು ಮಾಡ್ಬೇಕು, ನಾನು ಇದು ಸಾಧಿಸ್ಬೇಕಂತ ನಿರ್ಣಯ ಮಾಡ್ಕೊರಿ. ಓಕೆ, ಖಂಡಿತ ಆಗತ್ತೆ, ಅದೇನೋ ಇದಾಗಲ್ಲ. ಆದ್ರೆ ನಿಮ್ ಸಮಸ್ಯೆ ಬಂದ್ರೆ ನಾನು ಹೇಳ್ತೀನಲ್ಲ, ಪೂರ್ತಿ ಆ ಲಕ್ಷಣಗಳಿಗೆ ಸಂಬಂಧಿತ ಆ ಒಂದು ಟ್ರೀಟ್ಮೆಂಟ್ ಅನ್ನೋದು ನಿಮ್ಗೆ ಬರ್ಕೊಡ್ತೀವಿ. ಅದು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೀವು, ಯಾಕಂದ್ರೆ ಆಕುಪ್ರೆಷರು ಮುದ್ರಾ ಮನೆ ಮದ್ದುಗಳೆಲ್ಲ ನಿಮ್ಮ ಮೇಲೆ ಆಧಾರ ಆಗುತ್ತೆ, ನಮ್ಮ ಮೇಲೆ ಆಧಾರ ಅದ್ ಆಗಲ್ಲ. ಎರಡೂ ಮಾಡ್ಬೇಕಾಗತ್ತಾ ಸರ್? ಮುದ್ರಾ ಆಕ್ಯುಪ್ರೆಷರ್ ಎರಡೂ ಮಾಡ್ಬೇಕಾಗತ್ತಾ? ಮಾಡಿದ್ರೆ ಬೇಗ ಗುಣ ಆಗುತ್ತೆ. ಹ್ಮ್. ಈಗ ನೋಡಿ, ಒಂದು ಚೆಸ್ಟ್ ಪೇನ್ ಬಂದ್ರೆ ನಾನು ಒಂದು ಪಾಯಿಂಟ್ ಹೇಳಿದ್ದೀನಿ, ಹಿಂಭಾಗದಲ್ಲಿ ಒಂದು ಪಾಯಿಂಟ್ ಇದೆ ಅಂತ ಅಲ್ವಾ. ಓಕೆ ಆದ್ರೆ ಸರ್. ಅದಕ್ಕೂ ವಾಯುಮುದ್ರ ಇದೆ. ವಾಯುಮುದ್ರ ಮಾಡಿದ್ರೆ ಏನಾದ್ರೆ ದೇಹದಲ್ಲಿ ಎಲ್ಲೇ ವಾಯು ಸ್ಟ್ರಕ್ ಆಗಿದ್ರೆ, ಒಂದು ಯಾವುದೇ ಒಂದು ಪೇನ್ ಬರ್ತಾ ಇದೆ ಅಂದ್ರೆ ದೇಹದಲ್ಲಿ ಒಂದೇ ರೀಸನ್, ಆ ಪ್ರಾಂತದಲ್ಲಿ ನಿಮ್ಗೆ ವಾಯು ಅಂಶ ಮತ್ತೆ ತಂಪು ಎರಡು ಸ್ಟ್ರಕ್ ಆಗಿರುತ್ತೆ ಅಷ್ಟೇ. ನಾವೇನ್ ಅರ್ಥ ಮಾಡ್ಕೊಂತೀವಿ, ಏನೋಪ್ಪ ಇಲ್ಲಿ ಪೇನ್ ಬರ್ತಾ ಇದೆ, ಏನಾಗಿದೆ ಒಳಗಡೆ, ಏನೋ ಆಗಿದೆ ಅಂತ. ಏನು ಆಗಲ್ಲ. ಯಾಕಾಗತ್ತೆ? ಏನು ಆಗಲ್ಲ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ಕಾರ ಗುರುಗಳೇ. ನಮಸ್ಕಾರ. ಎಕ್ಸ್ಕ್ಯೂಸ್ ಸರ್, ಯಾಕಂದ್ರೆ ನಡಕೆ ಕರೆಕ್ಟ್ ಹೋಗ್ಬಿಟ್ಟು ಈಗಾಗ ಸರಿಯಾಗಿ ಮೇಡಮ್ ಜೊತೆಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ನಿನ್ನಿಂದು ಮತ್ತು ಇವತ್ತಿನ ಟಾಪಿಕ್ಸ್ ಭಾಳ ಅತ್ಯುತ್ತಮವಾದಂಥ ಟಾಪಿಕ್ಸ್ ಗುರುಗಳೇ. ಆಮೇಲೆ ಏನಂದ್ರೆ ನನಗೆ ಇನ್ನೊಂದು ಏನ್ ಡೌಟ್ ಅಂದ್ರೆ, ನೀವು ಬದಲಿನ ಹೇಳ್ತಾನೆ ಬರ್ತಾ ಇದ್ರಿ, ಅದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದು ಏಟು ಹಾಲು ಅಂದ್ರೆ ಯಾವ್ದು ಗುರುಗಳೇ? ಏಟು ಅಂದ್ರೆ ದೇಸಿ ನಾಟಿ ಹಸು. ದೇಸಿ ಹಸು. ಹಾ, ಆಯ್ತು, ಓಕೆ ಸರ್. ಆಮೇಲೆ ಇನ್ನೊಂದು, ಇದು ಕಪ್ಪು ಟೀ ನಮ್ಗೆ ಯಾವಾಗ ಬೇಕಲ್ಲ ಅವಾಗ ಕುಡಿತಾ ಇರ್ತೀನಿ ನಾನು. ಅದು ಆದ್ರೆ ತಾವು ಇವತ್ತು ಏನ್ ಹೇಳಿದ್ರಿ ಅಂದ್ರೆ ಏಟು ಕಪ್ಪು ಟೀ ಇಂಥದ ಸೀಸನ್ ನಲ್ಲಿ ಕುಡಿಬೇಕು. ಅದು ಯಾವ ಸೀಸನ್ ಗುರುಗಳಿದೆ? ಅದು ಕೋಲ್ಡ್ ಸೀಸನ್. ಕೋಲ್ಡ್ ಸೀಸನ್. ಇದನ್ನ ಎಲ್ಲರೂ ಕುಡಿಬಹುದಲ್ಲ? ಎಲ್ಲರೂ ಕುಡಿಬಹುದು. ಅಂದ್ರೆ ಯಾವುದೇ ಸಾಮಾನ್ಯ ರೋಗ ಇರ್ಲಿ ಅಥವಾ ಇರದೇ ಇರ್ಲಿ, ಇಲ್ಲ ಅಂದ್ರೆ ಕುಡಿಬಹುದು. ಕುಡಿಬಹುದು. ಆದ್ರೆ ಅವರ ಈ ಸಲಹೆ ಏನಂದ್ರೆ, ನಮ್ಮ ಗ್ರಂಥ ಪ್ರಕಾರ ಏನಂದ್ರೆ, ಒಂದು ಇಯರ್ಗೆ 12 ಸಾರಿ ಕುಡಿದಿದ್ರೆ 12 ಸಲ ಕೋಲ್ಡ್ ನಿಮ್ಗೆ ನಿಜವಾಗಿ ಹೆಲ್ತ್ ಕರೆಕ್ಟ್ ಆಗಿ ನಾವು ಪಾಲನೆ ಮಾಡ್ಕೋಬಹುದು. ಯಾವುದೇ ಮುಂದಿನ ದಿವಸದಲ್ಲಿ ಕಿಡ್ನಿ ಸಮಸ್ಯೆಗಳು ಬರುವಂತ ಅವಕಾಶ ಇರುತ್ತೆ. ಅಂದ್ರೆ ಚಳಿಗಾಲದಲ್ಲಿ ಆಗಿರ್ಬೋದು ಅಥವಾ ಮಳೆಗಾಲದಲ್ಲಿ ಕೂಡ ಆಗಿರ್ಬೋದು. ಚಳಿಗಾಲದಲ್ಲಿ ಮಾತ್ರ ಇಲ್ಲ ಅದು. ಚಳಿಗಾಲದಲ್ಲಿ ಅದ ಸ್ವಲ್ಪ, ಯಾಕಂದ್ರೆ ಅದು ಸರಿಯಾಗಿ ಏನಾಗ್ಬಿಟ್ಟು ಕೇಳಿಸ್ಲಿಲ್ರಿ ಅದು ನನಗೆ. ಆಮೇಲೆ ತಾವು ನಿನ್ನೆ ಕೆಲವು ಪಿಲ್ಸ್ ಹೇಳಿದ್ರಿ ಗುರುಗಳೇ. ಎದಕ್ಕಂದ್ರೆ ಇದು ಅದು ನಿಸೋಕಾಮಿಕಾ ಅಂತ ಏನೋ ಹೇಳಿದ್ರಿ ತಾವು, ಅದು ಸರಿಯಾಗಿ ನಕ್ಸ್ವಾಮಿಕ. ಇದು ಎದಕ್ ಸರ್? ಇದು ನಕ್ಸ್ವಾಮಿಕ 200 ಬಂದು ಹೀಟ್ ಅನ್ನು ಹೆಚ್ಚಿದ್ರೆ ತಂಪು ಮಾಡ್ಬೇಕಂದ್ರೆ 200 mg. ಅದು 200 mg ಅಲ್ಲ, ಅದು ನಕ್ಸ್ವಾಮಿಕ 200 ಪೊಟೆನ್ಸಿ. ಅದು ಹೋಮಿಯೋಪತಿ ಮೆಡಿಸನ್. ಹೌದು, ಪೊಟೆನ್ಸಿ. ಅದು ದಿನಕ್ಕೆ 2 ಸಲ ತಗೊಳ್ಳೋದು? ಹೌದು, 2 ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಆತರ. ಓಕೆ, ಎಷ್ಟು ದಿವಸ? ಅದೊಂದು ಒಂದು ವಾರ ಅಷ್ಟೇ. ಒಂದು ವಾರ. ತಂಪೆಲ್ಲ ಒಳಗಡೆ ಇರುವಂತ ಉಷ್ಣವನ್ನು ತೆಗೆದಾಕ್ತದೆ, ಸ್ವಲ್ಪ ದೇಹದ ತಂಪು ಮಾಡುತ್ತೆ. ಅವಾಗ ಈ ಜೀರ್ಣಕೋಶಕ್ಕೆ ಎಲ್ಲಕ್ಕೂ ಒಳ್ಳೆದಾಗತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನಮಸ್ಕಾರ.
ಎಸ್ ಸ್ನೇಹಿತರೆ, ಮಾತಾಡಿ, ಯಾರು ಮಾತಾಡ್ಬೇಕು ಬೇಗ. ಈಗ ಮುಕ್ತಾಯ ಮಾಡೋಣ. ನಮಸ್ತೆ ಗುರುಜಿ. ಹಾ, ನಮಸ್ತೆ ಅಮ್ಮ. ಸರ್, ಅದೇ ಈಗ ಬೇಸಿಗೆ ಕಾಲದಲ್ಲಿ ಐಸ್ ಮತ್ ಕೋಲ್ಡ್ ಡ್ರಿಂಕ್ಸ್ ಇವು ಕುಡಿದು ಅದಕ್ಕ ನೆಗಡಿ ಆಗತ್ತಲ್ಲ ಸರ್, ಕಪ್ಪು ಅದಾಗತ್ತಲ್ಲ, ಅದಕ್ ನಾನು 1 to 8 ಪಾಯಿಂಟ್ ಪ್ರೆಸ್ ಮಾಡ್ಕೊಳಕ್ ಹೇಳಿದ್ದೆ. ಮತ್ತೆ ಇದು ಅಂದ್ರ ಅದು ಹೀಟ್ ಲಿಂದ ಆಗಿತ್ತೆ ಅಂತಂದ್ರ ನಾನ್ ತಿಳ್ಕೊಂಡಿದ್ದೀನಿ. ಮಾತ್ರ ಚಂದ್ರನಾಡಿ ಪ್ರಾಣಾಯಾಮ ಅದನ್ನ ಮಾಡಕ್ಕೆ ಹೇಳಿದ್ ಸರ್. ಮತ್ ಫುಡ್ ನಲ್ಲಿ ಏನಾದ್ರು ಫುಡ್ ಕೊಡ್ಬೇಡ್ರಿ ಅಂತ ಹೇಳಿದ್ದೆ ನೀವು ಮಕ್ಕಳಿಗಾದ್ರೆ. ಅಂದ್ರೆ ಗ್ರೀನ್ ಜ್ಯೂಸ್ ಕುಡಿಲಿಕ್ಕೆ ಹೇಳ್ರಿ, ಫುಡ್ ಕೊಡಬಾರ್ದಂತು. ಅದನ್ನ ನಾನು ಹೇಳಿದ್ದೇನೆ, ಅದು ಸರಿನಾ? ಮತ್ತೇನಾದ್ರೂ ಹೋಮಿಯೋಪತಿ ಮೆಡಿಸಿನ್ ಇದೆ ಅಂತ ಕೇಳ. ಯಾವ್ದು ಏನ್ ತೊಂದರೆ ಆಗಿದಮ್ಮ? ಅದೇ ಈಗ ಐಸ್ ತಿಂತಾರಲ್ಲ ಬೇಸಿಗೆಯಲ್ಲಿ, ಐಸ್ ಮತ್ ಕೋಲ್ಡ್ ಡ್ರಿಂಕ್ಸ್ ನಿಂದ ಕಪ್ಪು, ಕೆಮ್ಮು, ನೆಗಡಿ ಆಗತ್ತಲ್ಲ ಅದಕ್ಕೆ. ಹೌದು, ಅದು ಪೂರ್ತಿ ಅವು ಜೀರ್ಣಾಶಯನ ತಂಪು ಮಾಡ್ಬಿಡ್ತದೆ. ಅದು ಹಾ ಹಾ ಜೀರ್ಣಾಶಯ ತಂಪಾದ್ರೆ ನಿಮ್ಗೆ ಗೊತ್ತಲ್ಲ ನಿಮ್ಗೆ ಏನೇನ್ ಆಗ್ತದೆ ಅಂತ. ಓಕೆ, ಅದು ಒಂಥರ ಒಳಗಡೆ ಜೀರ್ಣಕೋಶದಲ್ಲಿ ಇರುವಂತ ಉಷ್ಣ ಎಲ್ಲ ತೆಗೆದ್ಬಿಟ್ಟಿದ್ರೆ ಅಜೀರ್ಣ ಶುರು ಆಗತ್ತೆ. ಅಜೀರ್ಣದಿಂದ ಅದಕ್ಕೆ ಅವಾಗ ಏನು ಫುಡ್ ಕೊಡ್ಬಾರ್ದು. ಅಜೀರ್ಣದಿಂದ ಆ ಗ್ಯಾಸ್ ಉತ್ಪನ್ನ ಆಗತ್ತೆ ನೋಡಿ. ಆ ಗ್ಯಾಸ್ ಹೋಗಿ ಮೇಲೆಗೆ ಹೋಗುತ್ತೆ, ಮೇಲೆ ತಲಭಾಗಕ್ಕೆ ಹೋಗುತ್ತೆ. ಹೆಡ್ಏಕ್ಸು ಮತ್ತೆ ನಿಧಾನವಾಗಿ ಅದನ್ನೇ ಕಾರಣ. ಮತ್ತೆ ಕೋಲ್ಡ್ಗೂ ಅದೇ ಕಾರಣ. ಗಂಟು ಕೆರೆತ ಅದೆಲ್ಲ ಸ್ಟಾರ್ಟ್ ಆಗುತ್ತೆ. ಗಂಟ್ಲು ಪ್ರಾಬ್ಲಮ್ ಶುರು ಆಗುತ್ತೆ. ಚೆಸ್ಟ್ ಅಲ್ಲಿ ಅಂದ್ರೆ ಲಂಗ್ಸ್ ಹೇಳ್ಬೇಕಂದ್ರೆ ಇದೆಲ್ಲ ಗ್ಯಾಸ್ ಇದೆಲ್ಲ ಹೋಗಿ ಲಂಗ್ಸ್ ಸೇರ್ಕೊಂತದೆ ಅಲ್ವಾ? ಸೊ ಅಲ್ಲೆಲ್ಲ ಫ್ಲಂಪ್ ಶುರು ಆಗೋದು ಎಲ್ಲ, ಅಂದ್ರೆ ಒಂದರಿಂದ ಇನ್ನೊಂದು ಪ್ರಾಬ್ಲಮ್ ಬಂದೇ ಬರ್ತದೆ. ಹೌದು ಸರ್. ಜೀರ್ಣಕೋಶ ಈಗ ನಾವ್ ಹೇಳಿದ್ದು ಕರೆಕ್ಟಾ? ಮತ್ತೇನಾದ್ರೂ ಏನಿಲ್ಲ, ಅದು ಅಂದ್ರೆ ಈ ನಾರ್ಮಲಿ ಈಗ ಹೇಳ್ಕೊಂಡಿದ್ವಲ್ಲ, ಅದು ಮತ್ತೆ ಪೂರ್ತಿ ತಂಪಾಗಿರೋದು ಸ್ವಲ್ಪ ಉಷ್ಣ ಮಾಡ್ಬೇಕು ಹೆಚ್ಚಾಗಿ ಅಲ್ವಾ? ಅವಾಗ ನೀವ್ ಹೇಳಿದ ಪ್ರಕಾರ ಈ ಗ್ರೀನ್ ಜ್ಯೂಸ್ ಒಳ್ಳೆದೆ. ಆಮೇಲೆ ಪಾಯಿಂಟ್ ನಂಬರ್ಸ್ ಕರೆಕ್ಟ್. ಪಾಯಿಂಟ್ ನಂಬರ್ಸ್ ಅಂದ್ರೆ 1 to ಅಲ್ಲಿರುವಂತ ಪಾಯಿಂಟ್ಸ್ ಅಂದ್ರೆ 3, 4 ಅದೆಲ್ಲ ಏನ್ ಬೇಕಾಗಿಲ್ಲ ಹೆಚ್ಚು. ಆದ್ರೆ ಹೊಟ್ಟೆಗೆ ಸಂಬಂಧಿತ ಪಾಯಿಂಟ್ಸ್. ಓಕೆ, 30 ಇರ್ತದೆ ನೋಡಿ, ಪಾಯಿಂಟ್ ನಂಬರ್ 30. ಅದನ್ನು ಸ್ವಲ್ಪ ಸರಿಪಡಿಸ್ಕೋಬೇಕಾಗತ್ತೆ. ಆಯ್ತಾಯ್ತು. ಪಾಯಿಂಟ್ ನಂಬರ್ 30 ಮತ್ತೆ ಈ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಒಂದು ಒಳ್ಳೇದು. ಓಕೆ, ಗ್ರೀನ್ ಜ್ಯೂಸು ಅದು ಒಳ್ಳೇದೇ, ತೊಂದರೆ ಇಲ್ಲ. ಸ್ವಲ್ಪ ಚಾರ್ಜ್ ವಾಟರ್ ಸರಿ ಸರ್. ಕುಡಿದ್ರೆ ಮತ್ತೆ ಸರಿ. 3 ಟೈಮ್ ಕೊಡ್ಬೋದಲ್ರಿ ಚಾರ್ಜ್ ವಾಟರ್? 3 ಟೈಮ್ ಕೊಡ್ಬೋದು, ತೊಂದರೆ ಇಲ್ಲ. ಓಕೆ ಸರ್. ಅದು ತಾವು ಹೇಳಿದ ಪ್ರಕಾರ ಕೆಲವೊಂದು ನಮ್ಗ ಅನಿಸ್ದಾಗ ನಾನ್ ಮಾಡ್ತಾ ಇದ್ದೀನಿ. ಅಂದ್ರೆ ಮಾಡಿದಾಗ ಅದ್ರದ್ದು ಅನುಭವ ಗೊತ್ತಾಗ್ತದೆ ಸರ್. ನಂತರ ನಮ್ಮ ಸೆಂಟರ್ಲಿ ಏಕಾಏಕಿ ಒಬ್ಬ ಲೇಡಿ 50 ವರ್ಷ BP ಹೈ ಆಗಿ ಬ್ರೈನ್ ನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಆಕಿಗೆ ಪೆರಲೈಸಿಸ್ ಆದಂಗಾಗಿ ಮೂರ್ಛೆ ಹೋಗಿ ಬಿದ್ಬಿಟ್ಲಕಿ. ಅವಾಗ ನಾವು ಅವಳಿಗೆ ಅಂಗಾಲು ಅಂಗೈಯನ್ನ ತಕ್ಷಣ ಮಸಾಜ್ ಮಾಡಕ್ ಹೇಳಿದೆ ನಾನು. ಕೊಬ್ಬರಿ ಎಣ್ಣೆಯಿಂದ ಸ್ವಲ್ಪ ಇದಾಯ್ತು. ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅವರೆಲ್ಲ ಟ್ರೀಟ್ಮೆಂಟ್ ಕೊಟ್ರು. ಈಗ ಡೈಲಿ 2 ಕೈ ಮತ್ತೆ 2 ಕಾಲನ್ನ 3 ಟೈಮ್ ಮಸಾಜ್ ಮಾಡಕ್ ಹೇಳಿದ್ದೇನೆ ಸರ್. ಅಂದ್ರೆ ಮೂವ್ಮೆಂಟ್ ಆಗ್ತಾ ಇದೆ, ಕೈ ಸ್ವಲ್ಪ ಎತ್ತಾ ಇದ್ದಾಳೆ ಈಗ. ವೆರಿ ಗುಡ್, ಒಳ್ಳೇದು. ಅದು ಮಾಡಿ ಬೇಗವಂತ ಗುಣ ಆಗುತ್ತೆ. ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡ್ತಾ ಇದ್ರಿಂದ 3 ದಿನದಿಂದ ಕೈ ತನ್ನಷ್ಟಕ್ಕೆ, ಅಂದ್ರೆ ಈ ಕೈ ಸಹಾಯದಿಂದ ಇನ್ನೊಂದ್ ಕೈ ಎತ್ತಾಳೆ. ಬಾಕಿಗೆ ಆಗಿದ್ದು ಬಲಗಡೆಗೆ ಆಗಿದೆ, ಎಡಗೈ ಸಹಾಯದಿಂದ ಮೇಲೆ ಎತ್ತಾಳೆ. ಮೊದ್ಲಾದ್ರ ಮೂವ್ಮೆಂಟ್ ಮಾಡ್ತಾ ಇದ್ದಿದ್ದಿಲ್ಲ. ಹಂಗೆ ಏನಾಗಿದೆ ಅಂದ್ರೆ ಈ BP ಅನ್ನೋದು ಹೆಚ್ಚಾಗಿ ಇದೆಲ್ಲ ಆಗಿರ್ತದೆ ಅಷ್ಟೇ. ಹೌದು, ಹೈ BP ಆಗಿ ಆಕಿ ಬ್ರೈನ್ ಇದಾಗಿದೆ. BP ಪಾಯಿಂಟ್ ಗೊತ್ತಲ್ಲ, ಈ ನಮ್ಮ ಸೆಂಟ್ರಲ್ ಕಿಡ್ನಿ ಪಾಯಿಂಟ್. ಹೈ BP ಒಂದು ಪಾಯಿಂಟ್ ಹೇಳಿದ್ರೆ ಸೆಂಟರ್ ಪಾಯಿಂಟ್ BP ಪಾಯಿಂಟ್ ಇದು ಸರಿಯಾಗಿ ಒತ್ತಡ ಕೊಟ್ಟರೆ ಸಾಕು. ಈ ಬ್ಲಡ್ ಮತ್ ಕ್ಲಾಟ್ ಆಗಿದೆಯಲ್ಲ ಬ್ರೈನ್ ಅಲ್ಲಿ, ಸ್ವಲ್ಪ ಅದನ್ನು ನಾವು ಇದು 1 to 4 ಪಾಯಿಂಟ್ ಮಾಡಿದ್ರೆ ರಿಲೀಸ್ ಆಗುತ್ತೆ ಅಲ್ಲ ಸರ್? ಆಗತ್ತೆ. ಪಿಟ್ಯೂಟರಿದು ಮತ್ತೆ ಅದು ಮಾಡಿ ಮತ್ತೆ ಚಾರ್ಜ್ ವಾಟರ್ ಕೊಡಿ. ಓಕೆ, ಚಾರ್ಜ್ ವಾಟರ್, ಗ್ರೀನ್ ಜ್ಯೂಸ್, ಅದ್ರ ಜೊತೆಗೆ ನಾರ್ಮಲ್ ಆಹಾರ ಅಷ್ಟೇ. ನಾರ್ಮಲ್ ಆಹಾರ. ಓಕೆ ಸರ್, ಕೊಡಿ. ಥ್ಯಾಂಕ್ ಯು ಸರ್. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಹೇಳಿ ಸರ್. ನಮ್ಗೆ ಈ ಚಾರ್ಟ್ ಒಂದು ಇದರಲ್ಲಿ ವಾಟ್ಸ್ಆಪ್ ಅಲ್ಲಿ ಹಾಕಿ ಸರ್. ನಮ್ಗೆ ನಾವು ಯಾಕಂದ್ರೆ ಹೊಸದಾಗಿ ಬಂದಿಲ್ಲ, ಜಾಯ್ನ್ ಆಗಿರೋದು. ಆ ಚಾರ್ಟ್ ಪಾಯಿಂಟ್ಸ್ ಇದೆ ಅನ್ನೋದಕ್ಕೆ ಇವ್ರು ಹಾಕ್ತಾರೆ. ದೀಪ ಇದ್ರ ದೀಪ ಅವ್ರು ಸರ್, ಅದು ಹಾಕಿದ್ರೆ ಎಲ್ಲೆಲ್ಲಿ ಪಾಯಿಂಟ್ಸ್ ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಈಗ ನೀವು ತೋರಿಸ್ತಾರ ನೋಡ್ತಾ ಇದ್ದೀವಿ. ಆ ಚಾರ್ಟ್ ಹಾಕಿದ್ರೆ ತುಂಬಾ ಖಂಡಿತ. ದೀಪ ಅವ್ರಿಗೆ ಹೇಳಿದ್ವಿ, ಅವ್ರು ಹಾಕ್ತಾರೆ. ಸರಿ ಸರ್, ಪ್ರಿಂಟ್ ತಗೊಳ್ಳಿ ಸಾಕು. ಹಾಕ್ತೀನಿ ಗುರುಜಿ, ನಿಮ್ ನಂಬರ್ ಕೊಡಿ, ನಾನು ಹಾಕ್ತೀನಿ. ಆಯ್ತಾ? ಇಲ್ಲಾಂದ್ರೆ ಗ್ರೂಪಲ್ಲಿ ಹಾಕಿ. ಇಲ್ಲಾಂದ್ರೆ ಗ್ರೂಪಲ್ಲಿ ಹಾಕಿ.
ಅಲ್ಲ ನಂಬರ್ ಬೇಕಾದ್ರೆ ಕೊಡ್ತೀನಿ, ಗ್ರೂಪ್ ಅಲ್ಲಿ ಹಾಕೋದು ಸಾಕು. ಇಲ್ಲ ನಾನು ಬರ್ತಿರ್ತೀನಿ, ನೀವು ನಂಗೆ ಮೆಸೇಜ್ ಮಾಡಿ, ನಾನು ಹಾಕ್ತೀನಿ, ಸರಿನಾ? ಹಾ ಸರಿ ಮೇಡಮ್. ಸರ್ ನಂಬರ್ ತಗೊಂತೀರಾ? ನಂಬರ್ ಅಂತ ಬರ್ಕೊಳ್ಳಿ, ವೆಂಕಟರಮಣಪ್ಪ. ನಂಬರ್ ಹೇಳಿ ಮೇಡಮ್. 966 966 372 372 4048. 4048. ಹಾ ಸರ್. ಹಾ ಥ್ಯಾಂಕ್ ಯು ಮೇಡಮ್. ಈ ನಂಬರ್ ನಾನು ಫೋನ್ ಮಾಡ್ತೀನಿ. ಹಾ, ವಾಟ್ಸ್ಆಪ್ ನಂಬರ್ ನಿಮ್ದು ಮಾಡಿ ಸರ್, ಅದರಿಂದ ನಾನು ನಿಮ್ಗೆ ಕಳಿಸ್ತೀನಿ, ಸರಿನಾ? ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು ಗುರುಜಿ. Thank you.